ಸಾಮರಸ್ಯ ಅನ್ನೋದೇ ಆಧ್ಯಾತ್ಮಿಕ ಅಂತ ಹೇಳ್ಬೋದು. ಮುಂಬೈ ಈಗಿನ ಜನರ ಭಾವನೆಯನ್ನೇ ಬೇರೆ ಆಗಿದೆ. ಅಂದ್ರೆ ಸ್ವಲ್ಪ ಆಸ್ತಿಯಲ್ಲೇ ಆಗಿರ್ಬೋದು, ಜಾತಿಯಲ್ಲೇ ಆಗಿರ್ಬೋದು, ಮೇಲ್ಮಟ್ಟದಲ್ಲಿರುವವರು ಕೆಳಮಟ್ಟದವರನ್ನ ತಿರಸ್ಕಾರ ಮಾಡೋದಾಗಿರ್ಬೋದು, ಕೀಳಾಗಿ ಸೇರಿದಲ್ಲಿ ಸ್ವಾಮಿ ವಿವೇಕಾನಂದರನ್ನು ಕೂಡಿಸಿರ್ತಾರೆ. ಮೊದಲು ಅಲ್ಲಿ ನಿರೂಪಣೆ ಮಾಡ್ತಕ್ಕಂಥವ್ರು ಒಂದೊಂದು ದೇಶ, ಅಮೆರಿಕದ ದೇಶ ಆಗಿರ್ಬೋದು, ಬ್ರಿಟನ್ ದೇಶ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಅವ್ರನ್ನೆಲ್ಲರೂ ಕರೀತಾರೆ. ಇನ್ನೇನು ನನ್ನ ಕರೀತಾರೆ ಅಂತ ಸ್ವಾಮಿ ವಿವೇಕಾನಂದರು ಎದ್ದೇಳಕ್ ಹೋಗ್ತಾರೆ, ಮತ್ತೊಂದು ದೇಶನ ಕರೀತಾರೆ. ಇನ್ನೇನು ನನ್ನ ಕರೀತಾರೆ ಅಂತ ಹೇಳಕ್ ಹೋಗ್ತಾರೆ, ಮತ್ತೊಂದು ದೇಶವನ್ನ ಕರೀತಾರೆ. ಇದರಿಂದ ಬಹಳ ನೊಂದುಕೊಂಡ ಸ್ವಾಮಿ ವಿವೇಕಾನಂದರು, ಯಾಕಂದ್ರೆ ನಮ್ಮ ಭಾರತದ ಬಗ್ಗೆ ಇಷ್ಟೊಂದು ಕೀಳರಿಮೆ ಆದ್ರೆ ನಮ್ಮ ಭಾರತವೇ ಕೊನೆ ಹಂತದಲ್ಲಿ ಇದೆಯಾ ಅಂತ ಹೇಳಿ ಮನಸ್ಸಿಗೆ ನೋವನ್ನು ಉಂಟು ಮಾಡಿಕೊಂಡ ಸ್ವಾಮಿ ವಿವೇಕಾನಂದರನ್ನ ಕೊನೆ ಹಂತದಲ್ಲಿ, ಇನ್ನೇನು ಕಾರ್ಯಕ್ರಮ ಮುಗಿಯೋ ಹಂತದಲ್ಲಿ ಸ್ವಾಮಿ ವಿವೇಕಾನಂದರನ್ನ ವೇದಿಕೆ ಮೇಲೆ ಕರೀತಾರೆ. ಸ್ವಾಮಿ ವಿವೇಕಾನಂದರು ವೇದಿಕೆ ಮೇಲೆ ಬಂದು ನಿಂತು ನನ್ನ ದೇಶದ ಸಹೋದರ ಸಹೋದರಿಯರೇ ಅಂತ ಹೇಳಿ ಭಾಷಣ. ರಾಷ್ಟ್ರೀಯವಾದ ಅಂತಂದ್ರೆ ಒಂದು ಭೂಪ್ರದೇಶದ, ಒಂದು ದೇಶದ ಬಗ್ಗೆ ಗೌರವ ಆಗಿರ್ಬೋದು, ಆ ಜನಾಂಗದ ಬಗ್ಗೆ ಆಗಿರ್ಬೋದು, ಅಲ್ಲಿ ಭಾಷೆ, ಪ್ರಾಕೃತಿಕ ಸಂಸ್ಕೃತಿ ಮೇಲೆ ಹೊಂದಿರತಕ್ಕಂಥ ಭಾವನೆ, ಅದನ್ನ ರಾಷ್ಟ್ರೀಯ. ನಮ್ಮ ದೇಶಕ್ಕೆ ತೋರುವ ಅತಿಯಾದ ಪ್ರೀತಿ, ಗೌರವ. ಮತ್ತೆ